ಹಾಯ್, ನಾಳೆಯಿಂದ ಕೆಇಎ ಆಫೀಸ್ನಲ್ಲಿ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಯಾವ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕು, ಅದಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕಾದ್ರೆ ಯಾವ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗಬೇಕು ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಿದೀವಿ. ಮೊದಲಾಗಿ ಯಾವ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬೆಂಗಳೂರಿಗೆ ಹೋಗಬೇಕು ಅಂತ ತಿಳ್ಕೊಳ್ಳೋದಾದ್ರೆ ನಮ್ಮ ಕೆದವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡೋದಕ್ಕೆ ಲಿಂಕ್ ಅನ್ನ ಕೊಟ್ಟಿದ್ರು. ಆ ಲಿಂಕ್ ಏನಿದೆ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ ನಂತರ ಅಲ್ಲಿ ನಿಮ್ಗೆ ಅಪ್ಲೈ ಆಗುವಂತಹ ಯಾವುದೊಂದು ಕೋಟಾವನ್ನ ಅವರು ತೋರಿಸ್ತಾ ಇಲ್ಲ. ಈಗ ಎಕ್ಸಾಂಪಲ್ಗೆ ನಿಮ್ಗೆ ಹೈದರಾಬಾದ್ ಕರ್ನಾಟಕ ಕೋಟಾ ಅಪ್ಲೈ ಆಗತ್ತೆ, ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿದಾಗ ನೋ ಅಂತ ತೋರಿಸ್ತಾ ಇದೆ. ಇದೇ ರೀತಿ ಕನ್ನಡ ಮೀಡಿಯಂ ಕೋಟಾ ಆಗಿರಬಹುದು, ರೂರಲ್ ಕೋಟಾ ಆಗಿರಬಹುದು. ನಂತರ ತುಂಬಾ ವಿದ್ಯಾರ್ಥಿಗಳು ಇನ್ಕಮ್ 0 ಅಂತ ತೋರಿಸ್ತಾ ಇದೆ. SNQ ಕೋಟಾಕ್ಕೆ ನಾನು ಎಲಿಜಿಬಲ್ ಇದ್ದೀನಿ ಬಟ್ ನೋ ಅಂತ ತೋರಿಸ್ತಾ ಇದೆ ಅಂತ ಹೇಳ್ತಾರೆ. ಈ ರೀತಿ ನಿಮಗೆ ಅಪ್ಲೈ ಆಗುವಂತಹ ಯಾವುದು ಕೋಟಾ ಇದೆ ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇಲ್ಲ ಅಥವಾ ನಾಟ್ ಎಲಿಜಿಬಲ್ ನೋ ಅಂತ ತೋರಿಸ್ತಾ ಇದೆ. ಆ ರೀತಿ ಇದ್ರೆ ನೀವು ಕೆಇಎ ಆಫೀಸ್ ಬೆಂಗಳೂರಿಗೆ ಶೆಡ್ಯೂಲ್ ಪ್ರಕಾರ ಹೋಗ್ಬೇಕಾಗತ್ತೆ. ಅದೇ ರೀತಿ ಮತ್ತೆ ಹಲವಾರು ವಿದ್ಯಾರ್ಥಿಗಳು ಅವರ ಡೀಟೇಲ್ಸ್ ಏನಿದೆ ಅದನ್ನ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದಕ್ಕೋಸ್ಕರ ಎಂಟರ್ ಮಾಡಿ ಸರ್ಚ್ ಅಂತ ಕೊಟ್ಟಾಗ ಅವರಿಗೆ ಕೇವಲ ಇನ್ಸ್ಟ್ರಕ್ಷನ್ಸ್ ತೋರಿಸ್ತಾ ಇದೆ. ಅವರಿಗೆ ಅಪ್ಲೈ ಆಗುವಂತಹ ಯಾವುದೋ ಕೋಟ್ ಆಗಲಿ ಅಥವಾ ಯಾವುದೇ ಡೀಟೇಲ್ಸ್ ತೋರಿಸ್ತಾ ಇಲ್ಲ. ಈ ರೀತಿ ಇದ್ರೂ ಕೂಡ ನೀವು ಕೆಇಎ ಆಫೀಸ್ ಬೆಂಗಳೂರಿಗೆ ಶೆಡ್ಯೂಲ್ ಕೊಟ್ಟಿದ್ದಾರೆ, ಅದರ ಪ್ರಕಾರ ಹೋಗಿ ಬನ್ನಿ. ಸರಿನಾ? ಸರಿ, ಹಾಗಿದ್ರೆ ಈ ಎಲ್ಲಾ ರೀತಿಯಲ್ಲಿ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರೆ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರೆ ಕೆಇಎ ಆಫೀಸ್ಗೆ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕು. ಈಗ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗೋದಾದ್ರೆ ಯಾವ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ತಿಳ್ಕೊಳ್ತಾ ಹೋಗೋಣ. ನಂತರ ಈ ಒಂದು ವಿಷಯ ಗಮನದಲ್ಲಿ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗ್ತೀರಾ. ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳ 2 ಸೆಟ್ ಜೆರಾಕ್ಸ್ ಕಾಪೀಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಸರಿನಾ? ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳ ಸೆಟ್, ನಂತರ ಆ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ ಗಳ 2 ಸೆಟ್ಸ್ ಜೆರಾಕ್ಸ್ ಕಾಪೀಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಇದನ್ನ ಅವರೇ ಹೇಳಿದ್ದಾರೆ. ಸರಿ, ಈಗ ಡಾಕ್ಯುಮೆಂಟ್ಸ್ ಯಾವುದು ಅಂತ ತಿಳ್ಕೊಳ್ಳೋದಾದ್ರೆ ಮೊದಲದಾಗಿ SSLC ಮಾರ್ಕ್ಸ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಅದ್ರ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ನಂತರ ಈ ವರ್ಷ ನೀವು ಸೆಕೆಂಡ್ PUC ಎಕ್ಸಾಮ್ ಬರ್ದಿದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದುವರೆಗೆ ಬಂದಿಲ್ಲ, ನೀವು ನಿಮ್ಮ ಕಾಲೇಜಿಂದ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ರೆ ಆ ಮಾರ್ಕ್ಸ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ. ಓಕೆನಾ? ಅದರ ನಂತರ ಮತ್ತೆ ಏನು ಡೀಟೇಲ್ಸ್ ಬೇಕಾಗುತ್ತೆ ತಿಳ್ಕೊಳ್ಳೋದಾದ್ರೆ 7 years ಸ್ಟಡಿ ಡೀಟೇಲ್ಸ್ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಕೆಎದವರ ರೂಲ್ಸ್ ಇದೆ. ಮಿನಿಮಮ್ 7 ಅಂದ್ರೆ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಮಿನಿಮಮ್ 7 years ಕರ್ನಾಟಕ ರಾಜ್ಯದ ಸ್ಟಡಿ ಮಾಡಿರಬೇಕು. ಅದರಲ್ಲಿ ಅಟ್ಲೀಸ್ಟ್ 1 year SSLC ಅಥವಾ ಸೆಕೆಂಡ್ PUC ಆಗಿರ್ಬೇಕು ಅಂತ. ಅದಕ್ಕೋಸ್ಕರ 7 years ಸ್ಟಡಿ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಹೋಗಿ. ಓಕೆನಾ? ನಂತರ ಈ ಸ್ಟಡಿ ಸರ್ಟಿಫಿಕೇಟ್ ಆಗಿರಬಹುದು ಅಥವಾ ಕನ್ನಡ ಮೀಡಿಯಂ ಕೋಟಾಗಳಿಗೆ ಸಂಬಂಧ ಸರ್ಟಿಫಿಕೇಟ್ ಆಗಿರ್ಬೋದು, ರೂರಲ್ ಕೋಟಾಗೆ ಸಂಬಂಧ ಸರ್ಟಿಫಿಕೇಟ್ ಆಗಿರ್ಬೋದು, ಅದ್ರ ಮೇಲೆ BEO ಸಿಗ್ನೇಚರ್ ಬೇಕಾ ಅಂತ ನೀವು ಕೇಳೋದಾದ್ರೆ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಸರ್ಟಿಫಿಕೇಟ್ ಹೇಗೆ ಇದೆ, ರೆಡಿ ಇದೆ, ಅದನ್ನ ತೆಗೆದುಕೊಂಡು ಹೋಗಿ. ಓಕೆನಾ? ಸರಿ, ಹಾಗಿದ್ರೆ SSLC ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅಂದ್ರೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅದನ್ನ ತೆಗೆದುಕೊಂಡು ಹೋಗಿ. ಅದಂದ್ರ 7 years ಸ್ಟಡಿ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಹೋಗಿ. ಅದಂದ್ರ ನಿಮಗೆ ಕನ್ನಡ ಮೀಡಿಯಂ ಕೋಟಾ ಅಪ್ಲೈ ಆಗತ್ತೆ. ಅಂದ್ರೆ ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಂ ಸ್ಟಡಿ ಮಾಡಿದಿರಾ, ಬಟ್ ಈಗ ಕನ್ನಡ ಮೀಡಿಯಂ ಕೋಟಾ ನೋ ಅಂತ ತೋರ್ತಾ ಇದೆ. ಹಾಗಿದ್ದಾಗ ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಂ ಸ್ಟಡಿ ಮಾಡಿದ್ರ ಅಂತ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಅದಂದ್ರ ನಿಮಗೆ ರೂರಲ್ ಕೋಟಾ ಅಪ್ಲೈ ಆಗ್ತಾ ಇದ್ರೆ ಅಂದ್ರೆ ನಿಮ್ಗೆ ರೂರಲ್ ಕೋಟಾ ಅಪ್ಲೈ ಆಗತ್ತೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ರೂರಲ್ ಏರಿಯಾದಲ್ಲಿ ಬರುವಂತ ಸ್ಕೂಲ್ ಸ್ಟಡಿ ಮಾಡಿದಿರ, ಬಟ್ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅಲ್ಲಿ ರೂರಲ್ ಕೋಟಾಕ್ಕೆ ನೋ ಅಂತ ಬರ್ತಿದೆ. ಆವಾಗ 1ನೇ ತರಗತಿಯಿಂದ 10ನೇ ತರಗತಿವರೆಗಿನ ರೂರಲ್ ಏರಿಯಾದಲ್ಲಿ ಸ್ಟಡಿ ಮಾಡಿದಂತಹ ಸ್ಟಡಿ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. BEO ಸಿಗ್ನೇಚರ್ ಅವಶ್ಯಕತೆ ಇರೋದಿಲ್ಲ. ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಹೋಗಿ. ಅದಂದ್ರ ನಿಮ್ಗೆ ಈಗ ಹೈದರಾಬಾದ್ ಕರ್ನಾಟಕ ಕೋಟಾ ಅಪ್ಲೈ ಆಗತ್ತೆ, ಬಟ್ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅಲ್ಲಿ ನೋ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ನೀವು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕೆಎ ಆಫೀಸ್ಗೆ ಹೋಗ್ಬೇಕು. ಅವಾಗ 371J ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ. ಅದನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಒಂದು ವಿಷಯ ಹೇಳೋದನ್ನ ಬರ್ತಿದ್ದೆ. ಏನಂತ ಹೇಳಿದ್ರೆ ಈ ರೂರಲ್ ಕೋಟಾ ಏನಿದೆ ಅದನ್ನ ಅಪ್ಲೈ ಮಾಡ್ತಿರೋದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ರೆ, ಸರಿನಾ? ರೂರಲ್ ಕೋಟಾವನ್ನ ಕ್ಲೇಮ್ ಮಾಡ್ತಿರುವಂತದ್ದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ರೆ ಅವರು ನಾನ್ ಕ್ರೀಮಿ ಲೇಯರ್ ಅಂತ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಅದ್ರ ಮೀನಿಂಗ್ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 lakh ಗಿಂತ ಕಡಿಮೆ ಇದೆ ಅಂತ. ಸೊ ಆ ರೂರಲ್ ಕೋಟಾ ನೀವು ಕ್ಲೇಮ್ ಮಾಡಿದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ರೆ ರೂರಲ್ ಕೋಟಾಗೆ ಸಂಬಂಧ ಸರ್ಟಿಫಿಕೇಟ್ಗಳ ಜೊತೆಗೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಹೋಗಿ. ಈಗ GM ಬಿಟ್ಟು ಬೇರೆ ಕೆಟಗರಿ ವಿದ್ಯಾರ್ಥಿಗಳು 2A 2B 3A 3B
SC ST ಈ ರೀತಿ ವಿದ್ಯಾರ್ಥಿಗಳು ರೂರಲ್ ಕೋಟಾವನ್ನ ಕ್ಲೇಮ್ ಮಾಡಿದ್ರೆ ಜಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗಿನ ರೂರಲ್ ಏರಿಯಾ ಸ್ಟಡಿ ಮಾಡಿದಂತ ಸ್ಟಡಿ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಹೋದ್ರೆ ಸಾಕಾಗುತ್ತೆ. ಸರಿನಾ? ಅದಂದ್ರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈಗ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಇನ್ಕಮ್ 0 ಅಂತ ತೋರಿಸ್ತಾ ಇದೆ ಅಂತ ಹೇಳಿದ್ರು. ತುಂಬಾ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದಾಗ ಇನ್ಕಮ್ 0 ಅಂತ ತೋರಿಸಿದೆ, ಈಗ ಏನ್ ಮಾಡೋದು ಅಂತ. ಇದೇ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರೆ ನೀವು ಕೂಡ KE ಆಫೀಸ್ಗೆ ಶೆಡ್ಯೂಲ್ ಪ್ರಕಾರ ಹೋಗ್ಬೇಕು. ಈಗಾಗಲೇ ಹೇಳಿರುವಂತಹ ಡಾಕ್ಯುಮೆಂಟ್ಸ್ ಇದೆ: ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, ನಂತರ 7 years ಸ್ಟಡಿ ಸರ್ಟಿಫಿಕೇಟ್, ನಂತರ ಕನ್ನಡ ಮೀಡಿಯಂ ಮತ್ತು ರೂರಲ್ ಕೋಟಾ ನೀವು ಕ್ಲೇಮ್ ಮಾಡಿದ್ರೆ ಮಾತ್ರ ಅದಕ್ಕೆ ಸ್ವಂತ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮಗೆ ಜಸ್ಟ್ ಇನ್ಕಮ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಾ ಇದ್ರೆ ಅದೇ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನ ತೆಗೆದುಕೊಂಡು, ಹಾಗೆ ಕಾಸ್ಟ್ಗೆ ಸಂಬಂಧ ಪ್ರಾಬ್ಲಮ್ ಅನ್ನು ಫೇಸ್ ಮಾಡಿದ್ರೆ ಕಾಸ್ಟ್ಗೆ ಸಂಬಂಧಂತಹ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು KEA ಆಫೀಸ್ಗೆ ಹೋಗಿ. ನಂತರ ಇದಿಷ್ಟು ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ಅದ್ರ ಜೊತೆಗೇನೆ ನೀವೀಗ KCET ಅಪ್ಲಿಕೇಶನ್ ಹಾಕಿರ್ತೀರಾ, ಆ ಅಪ್ಲಿಕೇಶನ್ ಇರದೆ ಅಪ್ಲಿಕೇಶನ್ ಫಾರ್ಮ್ ಅದರ ಪ್ರಿಂಟ್ ಔಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಅದಂತರ KCET ಎಕ್ಸಾಮ್ ನ ಬರೆದಿದ್ದೀರಾ, KCET ಎಕ್ಸಾಮ್ ನ ಅಡ್ಮಿಟ್ ಕಾರ್ಡ್, ಹಾಲ್ ಟಿಕೆಟ್ ಅದನ್ನು ಕೂಡ ತೆಗೆದುಕೊಂಡು ಹೋಗ್ಬೇಕು. ಸರಿನಾ? ನಂತರ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಬೇರೆ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.